ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಹೊಸ್ತಿಲ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮನೆಯ ಮುಂಭಾಗದಲ್ಲಿರುವಂತಹ ಹೊಸ್ತಿಲದ ವಿಶೇಷತೆ ಏನು, ಅದನ್ನ ನಾವು ಪೂಜೆ ಮಾಡ್ತೀವಿ, ಯಾಕೆ ಪೂಜೆ ಮಾಡ್ತೀವಿ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಾಗತ್ತೆ, ಸೊ ಅದನ್ನ ನಾವು ಪೂಜ್ಯತಾ ಭಾವನೆಯಿಂದ ನೋಡ್ತೀವಿ. ಯಾಕೆ, ಇದರ ಹಿನ್ನೆಲೆ ಏನಿರುತ್ತೆ, ಜೊತೆಯಲ್ಲಿ ಏನಾದರೂ ದೋಷಗಳಿದ್ರೆ ಅದರಿಂದ ಅಥವಾ ಅದ ಪೂಜೆಯಿಂದ ಪರಿಹಾರ ನಮ್ಗೆ ಏನಾದರೂ ಸಿಗುತ್ತಾ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಜ್ಞಾನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ತಿಳಿತಾ ಹೋಗೋಣ. ಗುರುಗಳೇ, ಇವತ್ತಿನ ಪಂಚಾಂಗ: ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ, ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ, ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದಾಗಿದೆ. ಇನ್ನು ಈ ದಿನ ವಿಶೇಷವಾಗಿರುವಂತಹ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಅಂತ ಹೇಳುವಂಥದ್ದು. ವಿಶ್ವವಸುನಾಮ ಸಂವತ್ಸರದ ಉತ್ತರಾಯಣದಲ್ಲಿ ನಾವಿದ್ದೀವಿ. ಉತ್ತರಾಯಣ ವಸಂತ ಋತು, ಚೈತ್ರ ಮಾಸ. ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷದ ಸೋಮವಾರ ಪ್ರತಿಪತ್ ಅಂತ ಹೇಳ್ತೀವಿ ನೋಡಿ. ಕೃಷ್ಣ ಪಕ್ಷದ ಮೊದಲನೆಯ ದಿನ ಅಂದರೆ ಪೌರ್ಣಮಿಯ ನಂತರ ಬರುವಂಥದ್ದು ಕೃಷ್ಣ ಪಕ್ಷ, ಪ್ರತಿಪತ್ ಅಂತ ಹೇಳುವಂಥದ್ದು. ಇನ್ನು ಸ್ವಾತಿ ನಕ್ಷತ್ರ, ವಜ್ರ ಯೋಗ, ಕೌಲವ, ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನ ತುಂಬ ಅಂದರೆ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಬಗ್ಗೆ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ನಮ್ಮ ಹಿರಿಯರಾಗಲಿ, ಪೂರ್ವಜರಾಗಲಿ, ನಮ್ಮ ತಾತ ಮುತ್ತಾತರಂದರಾಗಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಅಥವಾ ಶುಭ ಪ್ರಯಾಣವನ್ನು ಮಾಡಲಿಕ್ಕೂ ಕೂಡ ಈ ರಾಹುಕಾಲ ಮತ್ತು ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ನೋಡಿ ತದನಂತರ ಪ್ರಯಾಣವನ್ನು ಆರಂಭ ಮಾಡ್ತಾಯಿದ್ರು. ಹಾಗಾಗಿನೇ ದಿನನಿತ್ಯವೂ ಕೂಡ ನಾವು ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನ ರಾಹುಕಾಲವನ್ನು ನೋಡಿದಾಗ ನೋಡಿ, ಈ ದಿನ ಬೆಳಗ್ಗೆ ರಾಹುಕಾಲ 7:41 9:14 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 10:47 12:20 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ನೋಡಿ, ಗುಳಿಕ ಕಾಲ 1:53 3:26 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಜಪ, ತಪ, ಹೋಮ, ಹವನಾದಿಗಳಿಗೆ ಆಗಲಿ, ಮಂತ್ರ ಸಿದ್ಧಿಗೋಸ್ಕರ ಆಗಲಿ, ಅಥವಾ ಕೆಲವರು ನೋಡಿ ಈ ಹೆಣ್ಮಕ್ಳು ಏನು ಮಾಡ್ತಾರೆ, ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಅವರ ಕೋರಿಕೆ ಕಾಮನೆಗಳು ಇಷ್ಟಾರ್ಥ ಸಿದ್ಧಿಸಲಿ ಅಂತ ಕೆಲವರು ಏನೋ ಒಂದು ವ್ಯಾಪಾರ ಉದ್ಯೋಗಕ್ಕೋಸ್ಕರ, ಕೆಲವರು ನೋಡಿ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತಾರೆ, ಉದ್ಯೋಗ ಸಿಗ್ತಾರಲ್ಲ, ಅವರು ಅಂದುಕೊಂಡಂತಹ ಕೆಲಸ ಸಿಗಬೇಕು ಅಂತಂದರೆ, ಇನ್ನೊಂದು ವಿಶೇಷವಾಗಿ ಮನೆಯಲ್ಲಿ ಕೌಟುಂಬಿಕವಾಗಿ ಆರ್ಥಿಕವಾಗಿ ಸಂಕಷ್ಟಗಳು ಹೊಂದಿದ್ರೆ, ಇನ್ನು ಕೆಲವರು ತುಂಬ ನೋಡಿ ಇದು ಮಾಡ್ತಾ ಇರ್ತಾರೆ, ಮದುವೆ ವಿಚಾರವಾಗಿ ಕಷ್ಟಗಳಾಗಿದ್ದು, ಅವರು ಅಂದುಕೊಂಡಂತಹ ವರ ಸಿಗಲಿ ಅಂತ ಹೇಳ್ತಾ ಹೆಣ್ಮಕ್ಳು ಪ್ರಾತಃ ಕಾಲಗಳಲ್ಲಿ ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಆಗಲಿ ಅಥವಾ ಈ ಹುತ್ತಕ್ಕೆ ಹಾಲೆರೆಯುವಂತಹ ತಂತ್ರವನ್ನು ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡಾಗ ಅವರು ಅಂದುಕೊಂಡಂತಹ ಕೆಲಸಗಳು ಬೇಗ ಶೀಘ್ರಗತಿಯಲ್ಲಿ ಸಾಗುತ್ತೆ ಅಂತ ಶಾಸ್ತ್ರ ಇರುವಂಥದ್ದು. ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ 4:35 5:22 ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿ, ಯಾಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ತಿಳ್ಕೊಬೇಕು ಅಂತಂದರೆ, ಕೆಲವೊಂದು ನವಗ್ರಹಗಳ ಮಂತ್ರ ಜಪ ಮಾಡಲಿಕ್ಕೆ ಹೇಳಿರ್ತೀವಿ. ಆ ಒಂದು ಮಂತ್ರವನ್ನು ಸೂರ್ಯೋದಯಕ್ಕೆ ಮೊದಲು ಜಪ ಮಾಡಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿನೇ ದಿನನಿತ್ಯವೂ ಕೂಡ ಸೂರ್ಯೋದಯದ ಬಗ್ಗೆ ತಿಳ್ಕೊಬೇಕು. ಇನ್ನು ಸೂರ್ಯಾಸ್ತಮದ ನಂತರ ಕೆಲವೊಂದು ದೀಪಾರಾಧನೆಗಳು ಮಾಡ್ಕೊಳ್ಬೇಕು ಅಂತ ಶಾಸ್ತ್ರ ಇರುವಂಥದ್ದು. ಹಾಗಾಗಿನೇ ದಿನನಿತ್ಯವೂ ಕೂಡ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ತಿಳ್ಕೊಬೇಕು. ಇನ್ನು ಇದನ್ನು ಸೂರ್ಯೋದಯ ನೋಡಿದಾಗ 6:08 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:32 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ.
ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಜೊತೆಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಗುರುಗಳೇ, ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ನೋಡಿ, ನಿತ್ಯವೂ ಕೂಡ ರಾಶಿ ಭವಿಷ್ಯ ನೋಡುವಂಥದ್ದು. ಯಾಕಂದ್ರೆ ನೋಡಿ, ಈ ಒಂದು ಕಾಲಮಾನದಲ್ಲಿ ಎಲ್ಲರೂ ಕೂಡ ರಾಶಿಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಕೆಲವರಿಗೆ ಗೋತ್ರ ಗೊತ್ತಿಲ್ಲ ಅಂತಂದ್ರಾಗಲಿ, ಕೆಲವರು ಅಥವಾ ನಕ್ಷತ್ರ ರಾಶಿ ಗೊತ್ತಿಲ್ಲ ಅಂದರೂ ಕೂಡ ಏನು ಮಾಡ್ತಾರೆ, ಕೆಲವೊಬ್ಬರಿಗೆ ಮಾತ್ರ ಈಗ ಹಿಂದಿನವರು ಕೆಲವೊಂದು ಈಗ ಜನ್ಮ ಸಮಯದಲ್ಲಿ ಜನ್ಮ ದಿನಾಂಕ ಗೊತ್ತಿದ್ರು ಕೂಡ ಜನ್ಮ ಸಮಯವನ್ನು ತಿಳ್ಕೊಂಡಿರಲ್ಲ. ಇದರಿಂದ ಏನಾಗುತ್ತೆ, ರಾಶಿ ನಕ್ಷತ್ರ ತಿಳ್ಕೊಳಕ್ಕಾಗಲ್ಲ. ಈ ರೀತಿ ಏನಾದರೂ ಇದ್ದಾಗ ಈ ಕೆಲವರು ಏನು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಈ ಅವರ ನಾಮ ನಕ್ಷತ್ರಕ್ಕೆ ರಾಶಿಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಅವರ ಹೆಸರುಗಳಿಗೆ ಯಾವ ಒಂದು ನಕ್ಷತ್ರ ರಾಶಿ ಬರುತ್ತೆ ಅದನ್ನು ಅವರು ತಿಳ್ಕೊಂಡ್ಬಿಟ್ಟಿರುವಂಥದ್ದು. ಹಾಗಾಗಿ ಯಾಕಂದರೆ ಈಗ ಈ ಒಂದು ಸಮಯದಲ್ಲಿ ಅಂದರೆ ಮದುವೆ ಆಗಬೇಕು ಅಂತಂದ್ರೂ ಕೂಡ ಒಂದು ರಾಶಿ ನಕ್ಷತ್ರ ನೋಡುವಂಥದ್ದು. ಯಾಕಂದರೆ ರಾಶಿ ನಕ್ಷತ್ರ ಮುಖಾಂತರ ಯಾವ ಮದುವೆ ಗಂಡು ಹೆಣ್ಣಿಗೆ ಸೆಟ್ ಆಗುತ್ತೋ ಆಗಲ್ವೋ ಅದನ್ನೆಲ್ಲ ಕೂಡ ನೋಡುವಂಥದ್ದು. ಇದರ ಜೊತೆ ನೋಡಿ, ಕೆಲವೊಂದು ಸಂಕಲ್ಪ ಮಾಡುವಾಗ ಒಂದು ನೋಡಿ, ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಅಂತ ಮಾಡ್ತಾ ಇರ್ತಾರೆ. ಇಲ್ಲಿ ಅರ್ಚನೆಗೆ ಮಾಡುವ ಮುನ್ನ ಒಂದು ಸಂಕಲ್ಪ ಆಗುವಂಥದ್ದು. ಆ ಸಂಕಲ್ಪದಲ್ಲಿ ನಮ್ಮ ಗೋತ್ರ ನಕ್ಷತ್ರ ರಾಶಿಗಳನ್ನು ಕೂಡ ಕೇಳ್ತಾರೆ ಒಂದು ಪುರೋಹಿತರಲ್ಲಿ. ಆ ಒಂದು ಕಾರಣದಿಂದನೂ ಕೂಡ ವಿಶೇಷವಾಗಿ ಎಲ್ಲರೂ ಕೂಡ ರಾಶಿಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಈ ದ್ವಾದಶ ರಾಶಿಗಳು ಅಂತ ನಾವು ಕರಿತೀವಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತೆ ಮೀನ ರಾಶಿಗಳು. ಈ 12 ರಾಶಿಗಳ ದ್ವಾದಶ ರಾಶಿಗಳಂತ ಕರೆಯುವಂಥದ್ದು. ಇದರ ದಿನ ಭವಿಷ್ಯ ಅಂತ ನೋಡಿ, ಈ ದಿನ ಪ್ರಥಮ ರಾಶಿ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಈ ದಿನ ಮೇಷರಾಶಿಯವರಿಗೆ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ನೋಡಿ, ಸ್ವಂತ ವ್ಯಾಪಾರದಲ್ಲಿ ಕೆಲವರು ಏನಾಗ್ಬಿಡುತ್ತೆ ಗೊತ್ತಾ, ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಬೇರೆಯವರೊಟ್ಟಿಗೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಬೇರೆಯವ್ರ ಜೊತೆ ಸೇರಿ ವ್ಯಾಪಾರ ಮಾಡ್ಕೊಳ್ತಾ ಇರ್ತಾರೆ. ಅವರಿಗಿಂತ ಯಾರು ಸ್ವಂತ ಓನ್ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತಾರೆ, ಸ್ವಂತ ವ್ಯಾಪಾರಸ್ಥರು ಇರ್ತೀರ, ಅವರಿಗೆ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ನೋಡಿ, ಸ್ವಂತ ಕೆಲಸದಲ್ಲಿ ಒಂದು ನಷ್ಟ ಆದರೂ ಕೂಡ ಒಂದಲ್ಲ ಒಂದು ದಿನ ಅದು ನಿಮಗೆ ಲಾಭದಾಯಕ ಆಗೇ ಆಗುತ್ತೆ. ಯಾಕಂದರೆ ಅದೇನಿಷ್ಟೇ ಲಾಭ ಆದರೂ ಕೂಡ ನಿಮಗೆ ಆಗುತ್ತೆ, ನಷ್ಟ ಆದರೂ ಕೂಡ ನಿಮಗೆ ಆಗುವಂಥದ್ದು. ಈ ರೀತಿ ಇರುವಾಗ ಇವತ್ತು ನೋಡಿ, ಮೇಷರಾಶಿಗೆ ಒಳ್ಳೆ ದಿನ. ಯಾರೆಲ್ಲ ಸ್ವಂತಕ್ಕೆ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರ ಅವರಿಗೆ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಇನ್ನು ವಸ್ತುಗಳು ಕಳವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ, ಜಾಗೃತರಾಗಿರಬೇಕು. ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ವಸ್ತುಗಳು ಕಳವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ. ಯಾವುದೋ ಒಂದು ಬೆಲೆ ಬಾಳುವ ವಸ್ತುನೋ ಐಷಾರಾಮಿ ವಸ್ತುನೋ ಕಳೆದುಕೊಳ್ಳುವಂತಹ ಮುನ್ಸೂಚನೆ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿ ದಿನವನ್ನು ಕಳಿಬೇಕು. ಇನ್ನು ಹಣಕಾಸಿನ ವಿಷಯದಲ್ಲಿ ಕೂಡ ಎಚ್ಚರಿಕೆ ವಹಿಸುವುದು ತುಂಬ ಸೂಕ್ತ ಅಂತ ಹೇಳ್ತಾ ಇದೆ. ಮೇಷರಾಶಿಯವರು ಹಣದ ವಿಚಾರವಾಗಿ ಕೂಡ ಸ್ವಲ್ಪ ಕಷ್ಟದ ವಾತಾವರಣ, ಹಣ ಕಳ್ಕೊಳ್ಳುವಂಥದ್ದು ಅಥವಾ ವ್ಯವಹಾರದಲ್ಲಿ ನಷ್ಟ ಹೋಗುವಂಥದ್ದು ಅಥವಾ ಯಾರೋ ನಿಮಗೆ ಮೋಸ ಮಾಡುವಂತಹ ಮುನ್ಸೂಚನೆ ಕೂಡ ಇರೋದ್ರಿಂದ ಹಣದ ವಿಚಾರವಾಗಿ ಏನಾದರೂ ವ್ಯವಹಾರಗಳನ್ನು ಮಾಡಿಕೊಳ್ಳುವಾಗ ಅಥವಾ ವ್ಯಾಪಾರಗಳನ್ನು ಮಾಡಿಕೊಳ್ಳುವಾಗ ತುಂಬ ಜಾಗೃತರಾಗಿರಬೇಕಾಗುತ್ತೆ ಈ ದಿನ ಮೇಷರಾಶಿಯವರು. ಇನ್ನು ಈ ದಿನ ವೃಷಭ ರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ಶುಭ ಸಮಾಚಾರ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರ, ಕೆಲವೊಬ್ಬರು ಕೆಲಸ ಕಾರ್ಯ ಮಾಡ್ಕೊಳ್ಳೋರಿಗೆ ಇವತ್ತು ಶುಭವಾಗುತ್ತೆ ಅಂತ ಹೇಳ್ತಾ ಇದ್ದೆ. ಶುಭ ಸಮಾಚಾರವನ್ನು ನೀವು ಕೇಳ್ತೀರಾ ಅಂತ ಹೇಳ್ತೀವಿ. ನೀವು ಅಂದ್ಕೊಂಡಿರ್ತೀವಿ ನೋಡಿ, ಶುಭ ಸಮಾಚಾರ ಅಂತಂದರೆ ನೀವೇ ಏನು ಅಂದ್ಕೊಂಡಿರ್ತೀರಲ್ವ ಅದಾಗದೇ ಶುಭ ಅಂತ. ಅಂದರೆ ಒಳ್ಳೆಯ ಕೆಲಸ, ಒಳ್ಳೆಯ ರೀತಿಯಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳೇನಾದರೂ ಯಶಸ್ವಿ ಆಯಿತು ಅಂತಂದರೆ ಅದನ್ನೇ ನಾವು ಶುಭ ಸಮಾಚಾರ ಅಂತ ಹೇಳ್ತೀವಿ. ಈ ರೀತಿ ಆಗುವಂತಹ ಸೂಚನೆಗಳು ಕೂಡ ಗೋಚಾರ ಫಲದಲ್ಲಿದೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರು ಕೂಡ ಅಂತ ಹೇಳ್ತಾ ಇದೆ. ಇವತ್ತು ವೃಷಭ ರಾಶಿಯವರಿಗೆ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸನ್ನಿವೇಶ ಕೂಡ ಎದುರಾಗಬಹುದು. ಏನಾದರೂ ಆ ಥರ ಇತ್ತು ಅಂತಂದರೆ ಹೋಗಿ ಮಾನಸಿಕವಾಗಿ ನೆಮ್ಮದಿಯನ್ನು ಕೂಡ ನೀವು ಕಂಡುಕೊಳ್ಬಹುದಾಗಿದೆ ಈ ದಿನ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ ಸ್ವಂತ ಪ್ರಯತ್ನದಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಅಂತ ಇದೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಯವರು ಇರ್ತೀರ, ಹಣದ ವಿಚಾರವಾಗಿ ಏನಾದರೂ ಕಷ್ಟಗಳಾಗಿದ್ದು ನಷ್ಟ ಹೊಂದಿದ್ರೆ ನೋಡಿ, ನಿಮ್ಮ ಪ್ರಯತ್ನ ಪಡಬೇಕು. ಸುಮ್ಮನೆ ಬೇರೆ ಯಾರನ್ನೋ ಮೂರನೇ ವ್ಯಕ್ತಿಯನ್ನು ನಂಬಿಕೊಂಡ್ರೆ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದೆ. ಬೇರೆ ವ್ಯಕ್ತಿಗಳ ಜೊತೆ ವ್ಯವಹಾರಗಳನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದೆ. ನಿಮ್ಮಷ್ಟಕ್ಕೆ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಸ್ವಂತ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಸ್ವಂತ ಪ್ರಯತ್ನವನ್ನು ಮಾಡಿ ಈ ಹಣದ ವಿಚಾರವಾಗಿ ತೊಂದರೆಗಳನ್ನು ನೀಗಿಸ್ಕೊಳ್ಬೋದಾಗಿದೆ. ಇನ್ನು ಎಲ್ಲ ಕಾರ್ಯಗಳು ಕೂಡ ಆಸಕ್ತಿಯಿಂದ ಕಾರ್ಯನಿರ್ವಹಿಸುವಿರಿ ಅಂತ ಹೇಳಿ ನೋಡಿ, ಇವತ್ತು ತುಂಬ ಅನುಕೂಲ ಆಗುತ್ತೆ. ಬೇರೆ ಕೆಲಸ ಕಾರ್ಯಗಳು ಕೂಡ ತುಂಬ ಆಸಕ್ತಿಯಿಂದ, ತುಂಬ ಜಾಣ್ಮೆಯಿಂದ, ತುಂಬ ವಿಶೇಷವಾಗಿ ಸಂತೋಷಕರವಾಗಿದ್ದ ದಿನ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಭಾಗಿಯಾಗ್ತೀರಾ, ಸಂತೋಷದಿಂದ ಭಾಗಿಯಾಗ್ತೀರಾ. ಅವಾಗ ಏನಾಗುತ್ತೆ, ನಾವು ಯಾವಾಗ ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ತೀವಿ, ನಾವು ಕೆಲಸ ಕಾರ್ಯಗಳು ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಅದರಲ್ಲಿ ನಾವು ಯಶಸ್ಸನ್ನು ಕೂಡ ಪಡಿಬೋದಾಗಿದೆ ಈ ದಿನ ಮಿಥುನ ರಾಶಿಯವರು.
ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಈ ದಿನ ನೋಡಿದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಅಂತ ಹೇಳ್ತಾರೆ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರ ನೋಡಿ, ತುಂಬ ಅವ್ರಿಗೂ ಕೂಡ ಒಳ್ಳೆಯ ದಿನ. ಮನೆಯಲ್ಲಿ ಮಂಗಳ ಕಾರ್ಯಗಳ ನಡೆಯುತ್ತೆ ಅಂತ ಅದರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ಮಂಗಳ ಕಾರ್ಯಗಳ ಬಗ್ಗೆ ಇವತ್ತು ವಿಶೇಷವಾದ ಕಾಳಜಿ ವಹಿಸಿ ಕೆಲಸ ಮಾಡಿದಾಗ ಏನಾಗುತ್ತೆ, ಮಂಗಳ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಒಳ್ಳೆ ಮಾರ್ಗ ಕೂಡ ನಿಮಗೆ ಗೋಚಾರ ಆಗುವಂಥದ್ದು. ಇನ್ನು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ, ಗಮನ ಕೊಡಬೇಕು. ಸುಮ್ಮನೆ ನೋಡಿ, ಯಾವುದೋ ಒಂದು ವಿಚಾರಕ್ಕೆ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ಸುಮ್ಮನೆ ಮನಸ್ಸಲ್ಲಿ ಮಾನಸಿಕವಾಗಿ ನೀವು ಕೊರಗು ಹೋಗೋದ್ರಿಂದ ಏನು ಲಾಭವಿಲ್ಲ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಕೆಲವೊಬ್ಬರು ಮಾನಸಿಕವಾಗಿ ನಿಮಗೆ ತೊಂದರೆಗಳು ಕೊಡ್ತಾ ಇರ್ತಾರೆ, ಅಥವಾ ಯಾವುದೋ ಹಿಂದೆ ನಡೆದಿರುವಂತಹ ಘಟನೆಗಳನ್ನು ಮಾನಸಿಕವಾಗಿ ಮನಸ್ಸಿಗೆ ಹಾಕ್ಕೊಂಡು ನೀವೇನು ಮಾಡ್ತೀರಾ, ಮಾನಸಿಕವಾಗಿ ಕೊರಗ್ತಾ ಇರ್ತೀರಾ. ಅದಕ್ಕೆ ಇವತ್ತು ಪರಿಹಾರಗಳನ್ನು ಕಂಡುಕೊಳ್ಬೇಕು. ಸುಮ್ಮನೆ ದಿನ ಅದನ್ನೇ ಮಾಡ್ಕೊಳ್ತಾ ಹೋಗ್ತಿದ್ರೆ ಮುಂದಿನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಆಗಿ ಹೋಗುತ್ತೆ. ಹಾಗಾಗಿ ಏನೇ ಆ ಥರ ತೊಂದರೆಗಳಿದ್ರೂ ಕೂಡ ಇವತ್ತು ನೀವು ಸದೃಢರಾಗಬೇಕು, ಸಬಲರಾಗಬೇಕು ಅಂತ ಹೇಳ್ತಾ ಇದೆ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವ್ರಿಗೆ ಇದನ್ನು ನೋಡಿದಾಗ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಅಂತ ಹೇಳ್ತಾ ಇದೆ. ನೋಡಿ, ಏನಾದರೂ ಕೆಲಸ ಕಾರ್ಯ ತುಂಬ ಅಂದ್ಕೊಳ್ತಾ ಇದ್ದು ತುಂಬ ವಿಶೇಷವಾಗಿರುವಂತಹ ಕೆಲಸ ಕಾರ್ಯ ಆಗಬೇಕು ಅಂದರೆ ಸ್ವಲ್ಪ ಅದು ನಿಧಾನಗತಿ ಆಗುತ್ತೆ. ನೋಡಿ, ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದೆ. ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದಾದ್ರೂ ಮಹತ್ತರವಾದಂತಹ ಕೆಲಸ ಕಾರ್ಯ ಸ್ವಲ್ಪ ಹಿನ್ನಡೆ ಆಗುವಂತಹ ಸನ್ನಿವೇಶ ಕೂಡ ಎದುರಾಗ್ಬೋದು. ಚಿಂತೆ ಪಡಬೇಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಿನ್ನಡೆ ಆದರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡಿತೀರಾ. ನಂಬಿಕೆ ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಅನಿರೀಕ್ಷಿತವಾದ ಧನಲಾಭ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಹಣದ ವಿಚಾರವಾಗಿ ಆದರೆ ಅನುಕೂಲ ಇದೆ ಅಂತ ಹೇಳ್ತಾ ಇದೆ. ಅನಿರೀಕ್ಷಿತವಾಗಿ ನೀವು ಅಂದ್ಕೊಂಡಿರಲ್ಲ, ಆ ರೀತಿ ಹಣ ಬಂದು ಕೈ ಸೇರುವಂಥದ್ದು, ಹಣದ ಒಳಹರಿವು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇವತ್ತು ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಹಣದ ವಿಚಾರವಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಬೋದು. ಇದನ್ನು ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ನೌಕರರಿಗೆ ಹೆಚ್ಚಿನ ಅಧಿಕಾರ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಕೆಲಸಗಾರರು ಇರ್ತೀರಾ ನೋಡಿ, ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅವರಿಗೆ ನಿಮಗೆ ಇನ್ನೂ ಸ್ವಲ್ಪ ಅಧಿಕಾರ ಹೆಚ್ಚಾಗುವಂಥದ್ದು ತುಂಬ ಅನುಕೂಲ ಆಗುತ್ತೆ. ಆವಾಗ ನಿಮ್ಮ ಕೆಲಸವನ್ನು ಮೆಚ್ಚಿ ನಿಮಗೆ ಅಧಿಕಾರ ಜಾಸ್ತಿ ಕೊಡ್ತಾರಲ್ವ, ಅವಾಗ ಸ್ವಲ್ಪ ಅಂದರೆ ನೋಡಿ, ಕೆಲಸದ ಒಂದು ಒತ್ತಡ ಜಾಸ್ತಿ ಇದ್ದರೂ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ನಿಮಗೆ ನಿಮ್ಮ ಕೈಲಿ ಆಗುತ್ತೆ ಅಂತ ಹೇಳ್ತಾ ನಿಮಗೆ ಅಧಿಕಾರವನ್ನು ಕೊಡುವಂಥದ್ದು. ಆ ಕೆಲಸ ಕಾರ್ಯವನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಇನ್ನು ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕೂಡ ದೊರಕುವಂಥದ್ದು. ಕನ್ಯಾ ರಾಶಿಯವರಿಗೆ ವ್ಯಾಪಾರದಲ್ಲೂ ಕೂಡ ಅನುಕೂಲ ಅಂತ ಹೇಳ್ತಾ ಇದೆ. ಉತ್ತಮ ಲಾಭಾಂಶವನ್ನು ಕೂಡ ಈ ದಿನ ನೀವು ಪಡಿಬಹುದಾಗಿದೆ ಕನ್ಯಾ ರಾಶಿಯವರು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭವಾಗಿದೆ ಅನ್ನೋದನ್ನ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆ ಪಾಳ್ಯದಲ್ಲಿರುವಂತಹ ಕಚೇರಿನಲ್ಲಿ ಸಿಗ್ತಾರೆ. ಸೊ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ಏನಾದರೂ ನಡೀತಾ ಇದ್ರೆ ಗುರೂಜಿಯವ್ರನ್ನ ನೇರವಾಗಿ ನೀವು ಸಂಪರ್ಕಿಸಲಿಕ್ಕೆ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಹೇಗಿವೆ ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಕೊನೆಯ 6 ರಾಶಿಗಳು. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ದಿನ ತುಲಾ ರಾಶಿಯವರಿಗೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ನೂತನ ವ್ಯಾಪಾರಿಗಳಿಗೆ ಉತ್ತಮ ಕಾಲ ಅಂತ ಹೇಳ್ತಾ ಇದೆ. ಯಾರೆಲ್ಲ ತುಲಾ ರಾಶಿಯವರು ಹೊಸದಾಗಿ ವ್ಯಾಪಾರ ಏನಾದರೂ ಪ್ರಾರಂಭ ಮಾಡ್ಕೊಂಡಿದ್ರೆ ಉತ್ತಮ ಕಾಲಗಳನ್ನು ನೀವು ಎದುರು ನೋಡ್ಬೋದು ಅಂತ ಹೇಳ್ತಾ ಇದೆ. ಅಂದರೆ ಹೊಸದಾಗಿ ಏನೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡ್ಕೊಂಡಿರ್ತೀರಾ, ತುಂಬ ದಿನಗಳ ಕನಸಾಗಿರುತ್ತೆ, ಅದರಲ್ಲಿ ಉತ್ತಮ ಕಾಲವನ್ನು ಅಂದರೆ ಇವಾಗ ಒಳ್ಳೆಯ ದಿನಗಳನ್ನು ಕೂಡ ನೀವು ಇದನ್ನು ನೋಡ್ಬೋದು. ಇನ್ನು ಕೃಷಿಕರಿಗೆ ಹೆಚ್ಚಿನ ಲಾಭವಾಗಲಿದೆ ಅಂತಲೂ ಕೂಡ ಹೇಳುವಂಥದ್ದು. ಯಾರೆಲ್ಲ ತುಲಾ ರಾಶಿಗಳು ಇರ್ತೀರಾ ನೋಡಿ, ಕೃಷಿಕರಿಗೆ ಸ್ವಲ್ಪ ತುಂಬ ವಿಶೇಷವಾಗಿದೆ ಅಂತ ಹೇಳ್ತಾ ಇದೆ. ಹೆಚ್ಚಿನ ಲಾಭಾಂಶ ಪಡುವಂಥದ್ದು. ಯಾರೆಲ್ಲ ಕೃಷಿ ಜೀವನವನ್ನು ಸಾಗಿಸ್ತಾ ಇದ್ದೀರಾ, ಇದನ್ನ ಲಾಭಾಂಶ ಕೂಡ ಇರುವಂಥದ್ದು. ಇನ್ನು ಆರೋಗ್ಯದ ಕಡೆ ಚೇತರಿಕೆ ಕೂಡ ಕಾಣುತ್ತೆ ಅಂತ ಹೇಳ್ತಾ ಇದೆ. ತುಲಾರಾಶಿಯವರು ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಸ್ವಲ್ಪ ಆರೋಗ್ಯ ಸಮಸ್ಯೆ ಪದೇ ಪದೇ ಕಾಡ್ತಾ ಇರುತ್ತೆ ಅಂತ. ಈ ದಿನದಿಂದ ನೋಡಿ ನಿಮಗೆ ಚೇತರಿಕೆ ಕಾಣುತ್ತೆ. ಇವತ್ತು ಆರೋಗ್ಯಕ್ಕೆ ಯಾವಾಗ ನಾವು ಪರಿಹಾರಗಳನ್ನು ಮಾಡ್ಕೊಳ್ತೀವಲ್ವ, ಅವಾಗ ಆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಾಣ್ಬೋದು. ಹಾಗಾಗಿ ಈಗ ಆರೋಗ್ಯದ ಬಗ್ಗೆ ಹೇಳ್ತಿರುವಾಗ ಜಾತಕ ಫಲದಲ್ಲಿ ಏನಿದೆ, ಚೇತರಿಕೆ ಅಂತ ಇದೆ. ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಈ ದಿನ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ವ್ಯಾಪಾರದಲ್ಲಿ ಮಿತ್ರರ ಸಹಕಾರ ಸಿಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಯವರು ಇರ್ತೀರಾ ನೋಡಿ, ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಿತ್ರರಿಂದ ಸಹಕಾರ ಸಿಗುತ್ತೆ ಅಂತ ಹೇಳ್ತಾ ಇದೆ ಜಾತಕ ಫಲದಲ್ಲಿ. ನಿಮ್ಮ ಸ್ನೇಹಿತರಿಂದ ಇವತ್ತು ಸಹಾಯ ಹಸ್ತ ಕೂಡ ಸಿಗುವಂಥ ನಿರೀಕ್ಷೆ ಮಾಡ್ಬೋದು. ಇನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವೃಶ್ಚಿಕ ರಾಶಿಯವರು ಕೆಲವರು ನೋಡಿ ತುಂಬ ಆಸೆ ಪಟ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ತುಂಬ ಕನಸು ಕಟ್ಕೊಂಡಿರ್ತಾರೆ, ವಿದೇಶದಲ್ಲಿ ಏನೋ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂತ, ಅಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿರುತ್ತೆ. ಅಂಥವ್ರಿಗೆ ತುಂಬ ವಿಶೇಷವಾಗಿರುವಂಥದ್ದು. ನೀವು ಅಂದುಕೊಂಡಂತಂದ್ರೆ ಅಂದರೆ ಇವತ್ತು ಪ್ರಯತ್ನ ಪಡಬೇಕು, ಅದರ ವಿಚಾರವಾಗಿ ಪ್ರಯತ್ನ ಪಟ್ಟರೆ ಅದಕ್ಕೆ ತಕ್ಕಂತಹ ಫಲಪ್ರಾಪ್ತಿ ಆಗುವಂಥದ್ದು ಕೂಡ ಇವತ್ತು ಇರುತ್ತೆ, ಇವತ್ತು ವೃಶ್ಚಿಕ ರಾಶಿಯವರಿಗೆ.
ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿದಾಗ ಆಟೋಮೊಬೈಲ್ಸ್ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು. ಯಾರೆಲ್ಲ ಧನುರಾಶಿಯವರು ಆಟೋಮೊಬೈಲ್ಸ್ ಕೆಲಸಗಾರಗಳು ಮಾಡ್ಕೊಳ್ತಾ ಇರ್ತೀರಾ, ಈ ದಿನ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು, ಕೆಲಸದ ಭಾರ ಹೆಚ್ಚಾಗುವಂಥದ್ದು, ತುಂಬ ಕೆಲಸಗಳು ಇವತ್ತು ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇನ್ನು ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯುವಿರಿ ಅಂತಲೂ ಕೂಡ ಹೇಳ್ತಾ ಇದೆ. ಸ್ವಲ್ಪ ಜಾಗೃತರಾಗಿರಬೇಕು. ಮನೋರಂಜನೆಗೋಸ್ಕರ ಸುಮ್ಮನೆ ವಿನಾಕಾರಣ ಸಮಯವನ್ನು ವ್ಯರ್ಥ ಮಾಡ್ತೀರಾ ಅಂತ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸದ ಕಡೆ ನೀವು ಗಮನವನ್ನು ಇದನ್ನು ಕೊಡಬೇಕಾಗುತ್ತೆ ಧನುರಾಶಿಯವರು. ಇನ್ನು ಮಕರ ರಾಶಿಯವ್ರಿಗೆ ಇದನ್ನು ನೋಡಿದಾಗ ವ್ಯವಹಾರದಲ್ಲಿ ಎಚ್ಚರ ವಹಿಸಿ ಅಂತ ಹೇಳ್ತಾ ಇದೆ. ಮಕರ ರಾಶಿಯವ್ರಿಗೆ ಏನಿದೆ ಜಾತಕ ಫಲದಲ್ಲಿ ಮಾಡುವಂತಹ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಹೇಳ್ತಾ ಇದೆ. ಯಾಕಂದರೆ ವ್ಯವಹಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ಇನ್ನು ಸಹಕಾರ ಸಂಘಗಳ ಕ್ಷೇತ್ರದವರಿಗೆ ಉತ್ತಮ ಲಾಭ ಇರುವಂಥದ್ದು. ಯಾರೆಲ್ಲ ಈ ಮಕರ ರಾಶಿಯವರು ಸಹಕಾರ ಸಂಘಗಳನ್ನು ನಡೆಸ್ತಾ ಇರ್ತೀರಾ, ಅವರಿಗೆ ಇವತ್ತು ತುಂಬ ಲಾಭಾಂಶ ಇರುತ್ತೆ, ಉತ್ತಮ ಅನುಕೂಲ ಕೂಡ ಆಗುವಂಥದ್ದು. ಇನ್ನು ಖರ್ಚುಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಮಕರ ರಾಶಿಯವರು ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಬೇಕು. ಜಾತಕ ಫಲದಲ್ಲಿ ಖರ್ಚಿನ ಬಗ್ಗೆ ಹೇಳಿರುವಂಥದ್ದು. ಹಾಗಾಗಿ ಖರ್ಚಿಗೆ ಯಾವಾಗ ನಾವು ಕಡಿವಾಣವನ್ನು ಹಾಕ್ತೀವಿ, ವೃಥಾ ಹಣವನ್ನು ವ್ಯರ್ಥ ಮಾಡೋದಿಲ್ಲ, ಅವಾಗ ಏನಾಗುತ್ತೆ, ನಮಗೆ ಅನುಕೂಲ ಆಗುತ್ತೆ. ಈಗ ಅದು ಸುಮ್ಮನೆ ಖರ್ಚಿಗೆ ಕಡಿವಾಣ ಹಾಕಿ ಅಂತ ಹೇಳಿದ್ರು ಕೂಡ ಸುಮ್ಮನೆ ವಿನಾಕಾರಣ ನೀವು ಹಣವನ್ನು ತಪ್ಪು ಕೆಲಸಗಳಿಗೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ಅದರಿಂದ ಅನಾನುಕೂಲಗಳು ನೋಡಬೇಕಾಗುತ್ತೆ ಇದನ್ನು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವ್ರಿಗೆ ಇದನ್ನು ನೋಡಿದಾಗ ಹಿರಿಯರ ಭೇಟಿಯಿಂದ ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ನೋಡಿ, ಒಳ್ಳೆ ದಿನ ಕುಂಭರಾಶಿಯವ್ರಿಗೆ. ಹಿರಿಯರ ಭೇಟಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಇರ್ಬೋದು, ತಾತ ಮುತ್ತಾತರು ಇರ್ಬೋದು, ಅವರ ಭೇಟಿಯಿಂದ ಏನಾಗುತ್ತೆ, ಅವರ ಒಳ್ಳೆಯ ಮಾತುಗಾರಿಕೆಯಿಂದ, ಅವರ ಮಾತುಗಳಿಂದ ನಿಮಗೆ ಏನಾಗುತ್ತೆ, ಮಾನಸಿಕವಾಗಿ ನಿಮಗೆ ಸಿಗುತ್ತೆ, ಅಂದ್ಕೊಂಡಂತಹ ಕೆಲಸಕರ ಯಶಸ್ಸನ್ನು ಪಡಿತೀರ, ನೆಮ್ಮದಿ ಕೂಡ ಆಗಿರುತ್ತೆ ಅಂತ ಹೇಳುವಂಥದ್ದು. ಇನ್ನು ಕೆಲಸದಲ್ಲಿ ಅನುಕೂಲ, ಹಣಕಾಸಿನ ತೊಂದರೆ ಕೂಡ ನಿವಾರಣೆ ಆಗುತ್ತೆ. ನೋಡಿ, ಹಿರಿಯರ ಆಶೀರ್ವಾದ ಯಾವಾಗ ನಮ್ಮ ಮೇಲೆ ಇರುತ್ತೆ, ನಮಗೆ ಸ್ವಲ್ಪ ಮಾನಸಿಕವಾಗಿ ಆಗಲಿ ಅಥವಾ ದೈಹಿಕವಾಗಲಿ ಮತ್ತು ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಆಗಲಿ ಆರ್ಥಿಕ ಸಂಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಇವತ್ತು ಹಣಕಾಸಿನ ತೊಂದರೆಗಳು ಕೂಡ ನಿವಾರಣೆ ಆಗಿ ನಿಮ್ಮ ಕೆಲಸದಲ್ಲಿ ಅನುಕೂಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದೆ ಇವತ್ತು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ. ನೋಡಿ, ಮೀನರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಏನಾದರೂ ಆಸ್ತಿ ವಿಚಾರದಲ್ಲಿ ವ್ಯವಹಾರಗಳಿದ್ದು ಆಸ್ತಿ ವಿಚಾರಗಳಿಗೆ ಮಾತುಕತೆ ಇತ್ತು ಅಂತಂದರೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ, ಎಚ್ಚರಿಕೆಯಿಂದ ಮಾತುಗಳನ್ನು ಆಡಬೇಕು. ಇನ್ನು ಆರ್ಥಿಕ ಕೊರತೆ ನೀಗುವುದರಿಂದ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತೀನಿ. ಹಣದ ಆಸ್ತಿ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿದ್ದರೆ ಹಣಕಾಸಿನ ವಿಚಾರವಾಗಿ ನೆಮ್ಮದಿಯ ವಾತಾವರಣ ಕೂಡ ಇವತ್ತು ಕಂಡುಕೊಳ್ಬಹುದಾಗಿದೆ ಮೀನರಾಶಿಯವರು. ಇನ್ನು ದ್ವಾದಶ ರಾಶಿಗಳ 12 ರಾಶಿಗಳ ಫಲಾನುಫಲ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಅಂದರೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಹೊಸ್ತಿಲ ಪೂಜೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಹೊಸ್ತಿಲ ಪೂಜೆಯನ್ನು ಅಂದರೆ ಮುಂಭಾಗಿಲಲ್ಲಿರುವಂತಹ ಹೊಸ್ತಿಲ ಪೂಜೆಯನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ, ಪೂಜ್ಯತಾ ಭಾವನೆಯಿಂದ ಅದನ್ನು ನೋಡ್ತೀವಿ. ಸೊ ಇದರ ಹಿನ್ನೆಲೆ ಏನು, ಯಾಕೆ ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಅದನ್ನು ಪೂಜೆಯನ್ನು ಮಾಡಬೇಕಾಗತ್ತೆ, ಅದಕ್ಕೆ ಸ್ವಚ್ಛಗೊಳಿಸುವಂಥ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ, ಕ್ರಮಗಳು ಯಾವ ರೀತಿಯಾಗಿರುತ್ತೆ, ನಮ್ಮಲ್ಲಿ ಏನಾದರೂ ದೋಷಗಳಿದ್ರೆ ಅಥವಾ ಮನೆಯಲ್ಲಿ ಏನಾದರೂ ವಾಸ್ತು ದೋಷಗಳ ನಿವಾರಣೆ ಏನಾದರೂ ಅದರಿಂದ ಸಾಧ್ಯವಾಗುತ್ತಾ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಗುರುಗಳೇ, ಹೊಸ್ತಿಲ ಪೂಜೆ ಕುರಿತಾಗಿ ಹೇಳೋದಾದ್ರೆ ನೋಡಿ, ಒಂದು ಮನೆಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಈ ಮೇನ್ ಡೋರು ಅಂತ ನಾವು ಹೇಳ್ತೀವಿ, ಹೊಸ್ತಿಲು ಅಂತ ಹೇಳ್ತೀವಿ. ನಮ್ಮ ಹಿಂದಿನಿಂದನೂ ಕೂಡ ಈ ಹೊಸ್ತಿಲಿಗೆ ತುಂಬ ಪ್ರಾಮುಖ್ಯತೆ ಇದೆ. ನಮ್ಮ ಶಾಸ್ತ್ರ ಸಂಪ್ರದಾಯದಲ್ಲೂ ಕೂಡ ಈ ಮುಂಬಾಗಿಲಿಗೆ ಹೊಸ್ತಾಗ ಮೇನ್ ಡೋರ್ಗೆ ತುಂಬ ವಿಶೇಷವಾಗಿ ತುಂಬ ಪ್ರಾಮುಖ್ಯತೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದರ ಜೊತೆ ಅದಕ್ಕೆ ಅಷ್ಟೇ ಅದರದ್ದೇ ಆದಂತಹ ವಿಶೇಷತೆಗಳಿದೆ ಅಂತ. ನೋಡಿ, ನಾವು ಒಂದು ಮನೆ ಕಟ್ಟುವಾಗ ಈ ಬಾಗಿಲಿಡುವ ಶಾಸ್ತ್ರವನ್ನು ಮಾಡ್ತೀವಿ. ನೋಡಿ, ನಾವು ಯಾವಾಗ ಮನೆ ಕಟ್ಟುವ ಪ್ರಾರಂಭ ಮಾಡ್ತೀವಿ, ಭೂಮಿ ಪೂಜೆ ಮಾಡ್ತೀವಲ್ಲ, ಆ ಭೂಮಿ ಪೂಜೆಗೆ ಎಷ್ಟು ಪ್ರಾಶಸ್ತ್ಯ ಇದೆ. ಆ ಭೂಮಿ ಪೂಜೆ ಮಾಡಬೇಕಂದ್ರೆ ಆ ದಿನವನ್ನು ನೋಡ್ತೀವಿ, ಒಳ್ಳೆಯ ದಿನ ನೋಡುವಂಥದ್ದು. ಅದೇ ರೀತಿಯೇ ನಾವೊಂದು ಬಾಗಿಲಿಡುವಾಗಲೂ ಕೂಡ ಒಳ್ಳೆಯ ದಿನ, ತಿಥಿ, ವಾರ, ನಕ್ಷತ್ರ ಎಲ್ಲವೂ ಕೂಡ ನಮಗೆ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟೊಂದು ಪ್ರಾಮುಖ್ಯತೆ ಇರುವಂಥದ್ದು ಆ ವಾಸ್ಕಲ್ಲಿಗೆ. ನಿತ್ಯವೂ ಕೂಡ ನಾವು ವಾಸ್ಕಲ್ಗೆ ಅಂದರೆ ಆ ಒಂದು ಮೇನ್ ಡೋರ್ಗೆ ನಾವು ಪೂಜೆ ಮಾಡಲೇಬೇಕಾಗಿರುವಂತಹ ಸಂದರ್ಭ. ಇದರ ಜೊತೆ ಕೆಲವರು ನೋಡಿ, ನಮ್ಮ ಹಿರಿಯರಿಂದ ಬಂದಿರುವಂಥದ್ದು, ಈಗ ನಾವು ಹಳ್ಳಿ ಕಡೆ ಹೋದರೆ ವಾರದ ಪೂಜೆ ಅಂತ ಮಾಡ್ತಾರೆ. ಅಂದರೆ ವಾರದಲ್ಲಿ ಒಂದಿನ ತುಂಬ ವಿಶೇಷವಾಗಿ ಕುಲದೇವರಿಗೆ ಪೂಜೆ ಆಗುತ್ತೆ, ಕುಲದೇವರಿಗೆ ಅಭಿಷೇಕಗಳನ್ನು ಮಾಡುವಂಥದ್ದು, ಪ್ರಸಾದ ನೈವೇದ್ಯ ಮಾಡುವಂಥದ್ದು. ಕೆಲವರಿಗೆ ನೋಡಿ ನಿತ್ಯವೂ ಕೂಡ ಪೂಜೆ ಮಾಡಲಿಕ್ಕಾಗಲ್ಲ ಅಂತವ್ರು ಏನು ಮಾಡ್ತಾರೆ, ವಾರದ ಪೂಜೆ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಾದರೂ ಕೂಡ ಈ ಏನಿದೆ, ನಾವು ಮುಖ್ಯ ದ್ವಾರಕ್ಕೆ ತುಂಬ ವಿಶೇಷವಾಗಿ ಪೂಜೆ ಮಾಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಯಾವ ರೀತಿ ಮಾಡಬೇಕು ಪೂಜೆಯನ್ನು ತಿಳ್ಕೊಬೇಕಾಗುತ್ತೆ. ನೋಡಿ, ಮುಖ್ಯ ದ್ವಾರ ಅನ್ನುವಂಥದ್ದು ಯಾಕೆ ಅಷ್ಟು ಶ್ರೇಷ್ಠ ಅಂತ ನೋಡಿ, ಒಬ್ಬ ಮನುಷ್ಯ ವಾಸ ಮಾಡುವ ಮನುಷ್ಯರು
ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಅಲ್ಲಿಂದನೇ ಹೋಗ್ತಾರೆ. ಮತ್ತು ಎಲ್ಲೇ ದೂರದಲ್ಲಿ ಎಷ್ಟೇ ಕೆಲಸ ಕಾರ್ಯಗಳು ಎಷ್ಟೇ ನಷ್ಟ ಹೋಗಿದ್ರು, ಒಳ್ಳೆ ಸುಖ ಇತ್ತು, ಶಾಂತಿ ಇತ್ತು, ಹೊರಗಡೆ ಏನೇ ತೊಂದರೆಗಳಾಗಿದ್ರು ಕೂಡ ನಾವು ನೆಮ್ಮದಿಗೋಸ್ಕರ ನಮ್ಮ ಮನೆಗೆ ನಾವು ಬರಬೇಕು ವಾಪಸ್ ಅಲ್ವಾ. ಆ ಮನೆಗೆ ಪ್ರವೇಶನೇ ನಾವು ಮುಂಬಾಗಿಲಿಂದ ಪ್ರವೇಶ ಮಾಡ್ತೀವಿ. ಅಂಥ ಒಂದು ಸ್ಥಳ ದಿನನಿತ್ಯವೂ ಕೂಡ ನಾವು ಓಡಾಡತಕ್ಕಂತಹ ಸ್ಥಳ ತುಂಬ ಪರಿಶುದ್ಧವಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾವ ಒಬ್ಬ ಮಗಳು, ಮನೆಯ ಮಗಳು, ಒಡತಿ ನಿತ್ಯವೂ ಕೂಡ ಈ ಒಂದು ಮುಖ್ಯದ್ವಾರಕ್ಕೆ ಪೂಜೆಗಳನ್ನು ಮಾಡ್ತಾರೆ ಅಂದರೆ ಅಲ್ಲಿ ಒಂದು ಸಂಪ್ರದಾಯ ರೀತಿಯಾಗಿ ಕೈಂಕರ್ಯವನ್ನು ಮಾಡ್ತಾರೆ, ತಂತ್ರಗಳನ್ನು ಮಾಡ್ಕೊಳ್ತಾರೆ. ಮನೆಯ ಯಜಮಾನನಿಗೆ, ತನ್ನ ಗಂಡನಿಗೆ ಆಗಲಿ ಅಥವಾ ಮನೆಯಲ್ಲಿ ಯಾರು ಯಜಮಾನ ಇರ್ತಾರೆ ಅವರ ಏಳಿಗೆಗೆ ಅದು ಕಾರಣ ಆಗುತ್ತೆ ಅಂತ ನೋಡಿ. ಈಗ ಸಾಮಾನ್ಯವಾಗಿ ಈಗಿರೋರೆಲ್ಲ ಕೆಲವರು ಮನೆಗೆ ಕೆಲವರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಹಳ್ಳಿ ಕಡೆ ಹೋದಾಗ ಬಾಗಿಲಿಗೆ ನೀರು ಹಾಕ್ದ ಅಂತ ಕೇಳ್ತಾರೆ. ಅಂದರೆ ಎದ್ದ ಕೂಡಲೇ ಬಾಗಿಲಿಗೆ ನೀರು ಹಾಕಬೇಕು ಅನ್ನುವಂಥದ್ದು. ನೋಡಿ ಯಾವ ರೀತಿ ಪೂಜೆ ಮಾಡಬೇಕು ನೋಡಿ. ನಿತ್ಯವೂ ಕೂಡ ನಿಮಗೆ ಬೇರೆ ಏನು ಶಾಸ್ತ್ರೋಕ್ತವಾಗಿ ನಾವು ಪೂಜೆ ಪುನಸ್ಕಾರ ಮಾಡ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ಬಾಗಿಲಿಗೆ ನೀರು ಹಾಕಿ ಒರೆಸಿ ಅಲ್ಲಿ ರಂಗೋಲಿಯನ್ನು ಹಾಕಿ ಅರಿಶಿಣವನ್ನು ಕುಂಕುಮ ಇಟ್ಟರು ಕೂಡ ಎಷ್ಟು ನಮಗೆ ಪುಣ್ಯಫಲ ಆಗುತ್ತೆ. ಆದರೆ ವಾರದ ಪೂಜೆ ನೋಡಿ, ಈಗ ವಾರದ ಪೂಜೆನಾದರೂ ಮಾಡ್ಬೋದು. ಕೆಲವರು ಶುಕ್ರವಾರ ಪೂಜೆ ಮಾಡ್ಕೊಳ್ತಾರೆ, ಕೆಲವರು ಮಂಗಳವಾರ, ಕೆಲವರು ಸೋಮವಾರ, ಕೆಲವರು ಶನಿವಾರ ಪೂಜೆಗಳನ್ನು ಮಾಡ್ಕೊಳ್ಳುವಂಥದ್ದು. ಈ ರೀತಿ ವಾರದ ಪೂಜೆನಾದರೂ ಮಾಡುವಾಗ ಬಾಗಿಲಿಗೆ ಯಾವ ರೀತಿ ಪೂಜೆ ಮಾಡಬೇಕು ನೋಡಿ. ಅರಿಶಿಣವನ್ನು ಲೇಪನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನೋಡಿ. ಏನು ಆ ಬಾಗಿಲಲ್ಲಿ ಕೆಳಭಾಗ ಇರುತ್ತೆ, ಆ ಬಾಗಿಲ ತುಂಬ ಅರಿಶಿಣವನ್ನು ನಾವು ಲೇಪನ ಮಾಡಬೇಕು, ಬಳಿಬೇಕು, ಅರಿಶಿಣವನ್ನು ಕಲಿಸ್ಕೊಂಡು ಅಂತ ಹೇಳುತ್ತೆ. ಅರಿಶಿಣದ ನಂತರ ಏನು ಮಾಡಬೇಕು, ಕುಂಕುಮಗಳನ್ನು ಇಡಬೇಕು. ಕುಂಕುಮವನ್ನು ಇಟ್ಟು ತದನಂತರ ರಂಗೋಲಿಯನ್ನು ಹಾಕಬೇಕು ನೋಡಿ. ಇದರಿಂದ ಏನು ನಮಗೆ ಒಳಿತಾಗುತ್ತೆ, ಮನೆಗೆ ಅನ್ಯ ದೃಷ್ಟಿ ಅಂತ ಹೇಳ್ತೀವಿ, ಕೆಟ್ಟ ದೃಷ್ಟಿಗಳಿಂದ ನಮಗೆ ಪರಿಹಾರಗಳು ಸಿಗುತ್ತೆ. ಮತ್ತು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಏನು ಮಾಟ ಮಂತ್ರಗಳು ಪ್ರಯೋಗಗಳು ಏನೆಲ್ಲ ಆಗುತ್ತಲ್ಲ, ಅದು ಯಾವುದು ಕೂಡ ಮನೆ ಒಳಗಡೆ ನಮಗೆ ಬರಲಿಕ್ಕೆ ಬಿಡಲ್ಲ ಒಂದು ಸ್ಥಳ ಅಂತ ಹೇಳುತ್ತೆ. ಇನ್ನು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಬಾಗಿಲನ್ನ ತುಳಿಬಾರ್ದು, ಆ ಒಂದು ಮುಖ್ಯ ದ್ವಾರವನ್ನು ತುಳಿಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಆ ಒಂದು ಮುಖ್ಯ ದ್ವಾರದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಆವಾಸ ಸ್ಥಾನ ಅಂತ ನಾವು ಹೇಳ್ತೀವಿ. ಯಾಕಂದರೆ ಯಾವುದೇ ರೀತಿಯ ಮಾಟ ಮಂತ್ರ ಯಂತ್ರ ತಂತ್ರ ದೋಷಗಳಿಂದ ನಮ್ಮನ್ನು ಪ್ರೊಟೆಕ್ಷನ್ ಅಂತ ಹೇಳ್ತಾರೆ, ಕಾಪಾಡತಕ್ಕಂತಹ ಸ್ಥಳ ಅದು ದೇವರು. ಆ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಆ ಒಂದು ಸ್ಥಳದಲ್ಲಿ ಅಂತ ನಾವು ಯಾವುದೇ ಕಾರಣಕ್ಕೂ ಆ ವಸ್ತುವನ್ನು ನಾವು ತುಳಿಬಾರ್ದು ಅಂತ ಹೇಳುವಂಥದ್ದು. ಇದರ ಜೊತೆ ನೋಡಿ, ನಿಮ್ಗೇನಾದರೂ ಅವಕಾಶ ಇತ್ತು ಅಂತಂದರೆ ತೋರಣವನ್ನು ಕಟ್ಟಿ ಅಂತ ಹೇಳಿ. ತೋರಣವನ್ನು ಕಟ್ಟಿದಾಗ ಶುಭಪ್ರದ ಅಂತ ಅದು ಮನೆಯಲ್ಲಿ ಶುಭ ಕಾರ್ಯಗಳು ನಡೀಲಿಕ್ಕೆ ದಿನನಿತ್ಯವೂ ಕೂಡ ನಮಗೆ ಶುಭ ಆಗಬೇಕು ನೋಡಿ. ಮನೆ ಅಂತಂದರೆ ಮನೆನೇ ಮೂಲ. ಒಬ್ಬ ಮನುಷ್ಯನಿಗೆ ಒಬ್ಬ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗಬೇಕಂತಂದರೆ ಮನೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳುತ್ತೆ. ಈ ರೀತಿ ದಿನನಿತ್ಯವೂ ಕೂಡ ಈ ಒಂದು ಮುಖ್ಯದ್ವಾರಕ್ಕೆ ಪೂಜೆ ಮಾಡ್ಕೊಳ್ತಾ ಬರ್ತಾ ಇದ್ರೆ ಇದರ ಜೊತೆ ನೋಡಿ ದೀಪಗಳು ನೀಡಬಹುದು ನೋಡಿ. ತುಂಬ ಶಾಸ್ತ್ರದ ಹಿಂದಿನಿಂದನೂ ಕೂಡ ಈ ಹೊರಗಡೆ ಎಲ್ಲ ಈಗ ದೀಪಕ್ಕಂತಾನೆ ಒಂದು ಗೂಡು ಥರ ಮಾಡಿರ್ತಾ ಇದ್ರು. ಇವಾಗ ಬರ್ತಾ ಬರ್ತಾ ಈಗ ನಾವು ಕಟ್ಕೊಳ್ಳುವಂತಹ ಮನೆಗಳಲ್ಲಿ ಆ ರೀತಿ ಏನು ಮಾಡೋದಿಲ್ಲ. ಆದರೆ ಚಿಕ್ಕದು ದೀಪದ ಆ ಕಡೆ ಈ ಕಡೆ ಮತ್ತು ದೀಪವನ್ನು ಇಟ್ಟು ಒಂದು ಪೂಜೆ ಮಾಡಿದಾಗ ಒಂದು ಊದ್ಬತ್ತಿಯಿಂದ ಒಂದು ಪೂಜೆ ಮಾಡಿ ನಿತ್ಯವೂ ಕೂಡ ನೀವು ಶುಭಪ್ರದ ಆಗ್ಬೋದು. ಮನೆಯಲ್ಲಿ ಕೆಲವರು ಅವರುடைய ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಆರ್ಥಿಕವಾಗಿ ನಷ್ಟ ಹೊಂದ್ತಾ ಇರ್ತಾರೆ. ಹಣ ನೋಡಿ ಎಷ್ಟೇ ದುಡ್ಡು ಬಂದು ತುಂಬ ಚೆನ್ನಾಗಿ ನೀವು ಮನೆಯಲ್ಲಿ ಯಜಮಾನರು ದುಡಿತಾ ಇರ್ತಾರೆ, ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತಾರೆ, ಕೆಲಸ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸ ಇರುತ್ತೆ, ಹಣನೂ ಚೆನ್ನಾಗಿ ಬರುತ್ತೆ. ಆದರೆ ಹಣ ನಿಲ್ತಾ ಇಲ್ಲ ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿ ಯಾರೆಲ್ಲ ಅಂದರೆ ಹೆಣ್ಣು ಮಕ್ಕಳು ಮನೆಯಲ್ಲಿರ್ತೀರಾ, ಏಕೆಂದರೆ ತುಂಬ ವಿಶೇಷವಾಗಿರುವಂಥದ್ದು ಇದು. ಮನೆ ನಿತ್ಯವೂ ಕೂಡ ಬಾಗಿಲಿಗೆ ನೀರು ಹಾಕಿ ಒಂದು ಅರಿಶಿಣ ಕುಂಕುಮವನ್ನು ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಎಲ್ಲದಿಂದ ಕೂಡ ಮುಕ್ತಿ ಹೊಂದಬಹುದು. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಪಡಿಬಹುದಾಗಿದೆ ಈ ಒಂದು ಮುಖ್ಯದ್ವಾರದ ಪೂಜೆಯಿಂದ. ವೀಕ್ಷಕರೇ, ಹೊಸ್ತಿಲ ಪೂಜೆಯ ವಿಶೇಷತೆ ಏನು, ಹೊಸ್ತಿಲ ಪೂಜೆಯನ್ನು ಯಾಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಜೊತೆಲಿ ಏನು ಅಂತ ಹೇಳಿದ್ರೆ ಹೊಸ್ತಿಲನ್ನು ನಾವು ತುಳಿಬಾರ್ದು ಅಂತ ಹೇಳ್ತೀವಿ, ಯಾಕೆ, ಇದರ ಹಿನ್ನೆಲೆ ಏನು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.